ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಇದು ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲೇ ಇರುತ್ತೆ, ಓಕೆನಾ. ಇಂಗ್ಲೀಷಲ್ಲೇನು ಇರೋದಿಲ್ಲ, ಕಂಪ್ಲೀಟು ಕನ್ನಡದಲ್ಲೇ ಇರುತ್ತೆ. ನಿಮಗೆ ಕಂಪ್ಲೀಟ್ ಫಾರ್ಮುಲಾ ಪ್ರಕಾರ ಇರುತ್ತೆ ಇದು. ನೀವು ಈಸಿಯಾಗಿ ಇದನ್ನು ಓದ್ಕೊಂಡು ಬ್ಲೌಸ್ ಕಟಿಂಗ್ನ ಮತ್ತು ಚೂಡಿದಾರ್ ಟಾಪ್ ಕಟಿಂಗ್ನ ಈಸಿಯಾಗಿ ಕಟಿಂಗ್ ಮಾಡ್ಬೋದು. 10 ಸಾರಿ ವೀಡಿಯೋ ನೋಡೋದಕ್ಕಿಂತ ಒಂದು ಸಾರಿ ಈ ನೋಟ್ಸ್ನ ನೀವು ನೋಡಿಕೊಂಡ್ರೆ ಸಾಕು, ಕ್ಲಿಯರಾಗಿ ಕಟಿಂಗ್ ಮಾಡ್ಬೋದು. ಬ್ಲೌಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಆಗಿರ್ಬೋದು, ಅಷ್ಟು ಕ್ಲಿಯರಾಗಿರುತ್ತೆ. ವೀಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ದೇ ಇರ್ಬೋದು, ಬಟ್ ನೀವು ಪ್ರಿಂಟ್ ತೊಗೊಂಡಾಗ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ಬಿಡ್ತು, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ, ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ, ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು, ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು, ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ಪ್ರೈಸ್ ಎಷ್ಟು, ಆಫರಲ್ಲಿ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ನಾನು ಕಳಿಸ್ಕೊಡ್ತೀನಿ ಏನು ಅನ್ನೋದು, ಈಗ ನೀವು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಈ ನೋಟ್ಸ್ನ ಯಾವ ರೀತಿ ತೊಗೊಳ್ಬೇಕಂದ್ರೆ, ಈಗ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಫೋನ್ಪೇ ಮತ್ತು ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರುವಂಥ ನಂಬರು 9108108635. ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಬ್ಲೌಸ್ ನೋಟ್ಸ್ ಬಂದುಬಿಟ್ಟು ನಿಮಗೆ 800 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಚೂಡಿದಾರ್ ಟಾಪ್ದು 700 ರೂಪಾಯಿ ಆಗುತ್ತೆ. ಎರಡು ಸೇರಿ 1500 ರೂಪಾಯಿ ಆಗುತ್ತೆ ಒರಿಜಿನಲ್ ಪ್ರೈಸು. ಆಫರಲ್ಲಿ ನಾನು ನಿಮಗೆ 1000 ರೂಪಾಯಿಗೆ ಕೊಡ್ತಾಯಿದ್ದೀನಿ. 500 ರೂಪಾಯಿ ಡಿಸ್ಕೌಂಟ್ ಮಾಡಿ 1000 ರೂಪಾಯಿಗೆ ಚೂಡಿದಾರ್ ನೋಟ್ಸು ಮತ್ತು ಬ್ಲೌಸ್ ನೋಟ್ಸ್ 2 ನೋಟ್ಸ್ನ 1000 ರೂಪಾಯಿ ಕೊಡ್ತಾಯಿದ್ದೀನಿ. ಇದನ್ನು ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಾನು ಏನು ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನೋ ಆ ನಂಬರ್ಗೆ ನೀವು 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ನಾನು ತಕ್ಷಣವೇ ನಿಮಗೆ PDF ಫೈಲ್ ಕಳಿಸ್ಕೊಡ್ತೀನಿ, ಬ್ಲೌಸ್ದೊಂದು ಮತ್ತು ಚೂಡಿದಾರ್ ಟಾಪ್ದೊಂದು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ತೋರಿಸಿದರೆ ಅವರು ಜೆರಾಕ್ಸ್ ತೆಗೆದು ಕೊಡ್ತಾರೆ. ನೀವು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಕೊಳ್ಬೋದು. ಒನ್ ಟೈಮ್ ಪರ್ಚೇಸ್ ಮಾಡಿ, ಲೈಫ್ ಟೈಮ್ ನಿಮಗೆ ಆ ನೋಟ್ಸು ನಿಮ್ಮ ಹತ್ರನೇ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಫಸ್ಟ್ ಕೊಡಿ, ಅವ್ರಿಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡೋಕ್ಕೆ ಹೇಳಿ. ಪೇ ಮಾಡಿದ ತಕ್ಷಣ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಫಸ್ಟ್ ಕಳಿಸ್ಕೊಡಿ, ವಾಟ್ಸಪ್ ನಂಬರ್ಗೆ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನಾಗ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ನ ಕಳಿಸ್ಕೊಡ್ತೀನಿ. ಇಷ್ಟು ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ದೀರಾ. ಕಂಪ್ಲೀಟ್ ಡೀಟೇಲ್ಸು, ಕಂಪ್ಲೀಟ್ ಕ್ಲಿಯರೆನ್ಸ್ ಇರುತ್ತೆ. ಪರ್ಫೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಯಾವ ರೀತಿ ತೊಗೊಳ್ಬೇಕು ಅಂತಲೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಬರ್ ಇದೆ, ಒಂದು ಸಾರಿ ಕಾಲ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ. ಇದರಲ್ಲಿ ಮೋಸ ಅಂತೂ ಏನೂ ಇಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲಿಂದನೇ ನೀವು ಅಮೌಂಟ್ನ ಪೇ ಮಾಡಿ ನೋಟ್ಸ್ನ ತೊಗೊಳ್ಬೋದು. ನೆನಪಿನಲ್ಲಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ. ಹೊಸದಾಗಿ ಟೈಲರಿಂಗ್ ಕೆಲಸನ ಕಲಿಬೇಕಾದ್ರೆ ಈ ಟೈಲರಿಂಗ್ ಕೆಲಸಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದು ಫಸ್ಟು ತಿಳ್ಕೊಳ್ಬೇಕು. ಈಗ ನನ್ನ ಹತ್ರ ಇರುವಂಥ ಕೆಲವು ವಸ್ತುಗಳು ಆಲ್ಮೋಸ್ಟ್ ಆಲ್ ಎಲ್ಲ ವಸ್ತುಗಳನ್ನ ನಾನು ಈಗ ಇಲ್ಲಿಟ್ಟಿದ್ದೀನಿ.
ಇದರಲ್ಲಿ ನಿಮಗೆ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಹತ್ರ ಯಾವ ವಸ್ತುಗಳಿದ್ದಾವೆ ನೋಡ್ಕೊಳ್ಳಿ. ಇಲ್ಲದೇ ಇರೋಂಥ ವಸ್ತುಗಳನ್ನ ಮೆಟೀರಿಯಲ್ ಶಾಪಲ್ಲಿ, ಟೈಲರಿಂಗ್ ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ತೊಗೊಂಡು ಇಟ್ಕೊಳ್ಳಿ. ರೆಗ್ಯುಲರಾಗಿ ಯೂಸ್ ಮಾಡೋಂಥ ವಸ್ತುಗಳು ಕೆಲವು ಇರ್ತವೆ, ಕೆಲವು ರೇರಾಗಿ ಯೂಸ್ ಮಾಡುವಂಥ ವಸ್ತುಗಳು ಇರ್ತವೆ. ಎಲ್ಲದ್ರ ಬಗ್ಗೆನೂ ನಾನು ನಿಧಾನವಾಗಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ ನೀವು. ಫಸ್ಟು ನೋಡಿ, ಟೇಪು ನಮಗೆ ಅಳತೆ ಮಾಡೋದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರುವಂಥ ಟೇಪು. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 15-20 ರೂಪಾಯಿ 30 ರೂಪಾಯಿವರೆಗೂ ಇರುತ್ತೆ. ಟೇಪು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಟೇಪು ಅಳತೆ ಮಾಡೋದಕ್ಕೆ, ಓಕೆನಾ. ಇದರಲ್ಲಿ ಸ್ಮೂತಾಗಿರುವಂಥ ಟೇಪ್ನ ತೊಗೊಳ್ಳಿ. ರಫ್ ಇರುತ್ತೆ ಕೆಲವು, ರಫ್ ಇರೋ ಟೇಪ್ ತೊಗೊಳ್ಬೇಡಿ. ಈ ರೀತಿ ಸ್ಮೂತಾಗಿರುವಂಥ ಟೇಪ್ನ ತೊಗೊಳ್ಳಿ. ಇದು ಟೇಪು. ನೆಕ್ಸ್ಟ್ ಬಂದುಬಿಟ್ಟು ಈ ಸೂಜಿ, ಇದು ಡೋರಿ ಅಂದರೆ ಬ್ಯಾಕ್ ಸೈಡ್ ಹಿಂದ್ಗಡೆ ಟೈಯಿಂಗ್ ಕಟ್ಕೊಳ್ಳೋದಿರುತ್ತೆ ನೋಡಿ, ಅದನ್ನು ಪಲ್ಟಾಯಿಸೋದಕ್ಕೆ ಬರುತ್ತೆ. ಆ ಡೋರಿನ ನಾವು ಪಲ್ಟಾಯಿಸೋದಕ್ಕೆ ಈ ರೀತಿ ದಪ್ಪ ಇರುವಂಥ ಸೂಜಿನ ತೊಗೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿ. ಇದಕ್ಕೆ ಈ ರೀತಿ ನಾವು ದಾರನ ಹಾಕ್ಕೊಂಡು ಡೋರಿನ ಪಲ್ಟಾಯಿಸೋದಕ್ಕೆ ಈ ರೀತಿ ಸೂಜಿನ ಯೂಸ್ ಮಾಡ್ತೀವಿ. ಈ ರೀತಿ ಸೂಜಿ ಒಂದಿದ್ದರೆ ಸಾಕು. ಇದು ನಮಗೆ ಡೋರಿ ತಿರುವಾಗಬೇಕಾದ್ರೆ ಪ್ರತಿ ಸಾರಿನೂ ಯೂಸ್ ಆಗುತ್ತೆ. ಟೇಪು ರೆಗ್ಯುಲರಾಗಿ ಯೂಸ್ ಆಗುತ್ತೆ. ಈ ರೀತಿ ಸೂಜಿ. ನೆಕ್ಸ್ಟು ನೀಡಲ್ಸು. ಈ ರೀತಿ ಪಾಕೆಟ್ ಬರುತ್ತೆ, 25 ನೀಡಲ್ಸ್ ಇರುತ್ತೆ ಈ ಪಾಕೆಟಲ್ಲಿ. ನನ್ನ ಹತ್ರ ಸದ್ಯಕ್ಕೆ ಈಗ ಒಂದು ನೀಡಲ್ ಮಾತ್ರ ಇದೆ. ಇದರಲ್ಲೂ ನಿಮಗೆ ಈ ನೀಡಲ್ ಅಲ್ಲಿ ಕ್ವಾಲಿಟಿ ಇರುತ್ತೆ, ಓಕೆನಾ. ಕ್ವಾಲಿಟಿ ಸ್ವಲ್ಪ ದಪ್ಪ ಇರುವಂಥ ಕ್ವಾಲಿಟಿ ನೋಡಿ ನೀಡಲ್ನ ತೊಗೊಳ್ಳಿ. ಇದು ಉಕ್ಸ್ ಹಾಕೋದಕ್ಕೆ, ಎಮ್ಮಿಂಗ್ ಮಾಡೋದಕ್ಕೆ ಬರುತ್ತೆ. ಚಿಕ್ಕ ನೀಡಲ್ಲು ಉಕ್ಸ್ ಹಾಕೋ ನೀಡಲ್ ಅಂತ ಕೇಳಿದರೆ ಕೊಡ್ತಾರೆ. ಈ ರೀತಿ ಒಂದು ಪಾಕೆಟ್ ತೊಗೊಳ್ಳಿ, 25 ಇರುತ್ತೆ. ಸ್ವಲ್ಪ ಕ್ವಾಲಿಟಿ ನೋಡಿ ತೊಗೊಳ್ಳಿ, ಓಕೆನಾ. ಇದು ಉಕ್ಸ್ ಹಾಕಬೇಕಾದ್ರೆ ಸ್ವಲ್ಪ ದಪ್ಪ ಏನಾದರೂ ಇತ್ತು ಅಂದರೆ ಬೆಂಡ್ ಆಗುತ್ತೆ ನೀಡಲ್ಲು. ಸ್ವಲ್ಪ ಕ್ವಾಲಿಟಿ ಇರೋದು ತೊಗೊಂಡ್ರೆ ಬೆಟರು. ಈ ರೀತಿ ಉಕ್ಸ್ ಹಾಕೋದಕ್ಕೆ ನೀಡಲ್ಲು, ಇದು ಎಮ್ಮಿಂಗ್ ಮಾಡೋದಕ್ಕೂ ಬರುತ್ತೆ. ನೆಕ್ಸ್ಟ್ ಮಿಷನ್ ನೀಡಲ್, ಮಿಷನ್ಗೆ, ಓಕೆನಾ. ಮಿಷನ್ಗೆ ನಾರ್ಮಲ್ಗಾದರೂ ಇದೇ ನೀಡಲ್ಲೇ ಬರುತ್ತೆ, ಹೈ ಸ್ಪೀಡ್ಗಾದರೂ ಇದೇ ನೀಡಲ್ಸೇ ಬರುತ್ತೆ. ಇದು ನನ್ನ ಹತ್ರ ಸುಮಾರು ವರ್ಷದಿಂದನೂ ಇದೆ. ಜಿಮ್ಸಿ ಅಂತ ಕಂಪ್ನಿದು ಆರ್ಗನ್ ನೀಡಲ್ಸ್ ಬರುತ್ತೆ. ತುಂಬ ಕಂಪ್ನೀಸ್ ಇದೆ, ಹಲವಾರು ಕಂಪ್ನೀಸ್ ಇದ್ದಾವೆ. ನೀವು ಯಾವುದಾದ್ರೂ ತೊಗೊಳ್ಳಿ, ಕ್ವಾಲಿಟಿ ಇರುತ್ತೆ, ಓಕೆನಾ. ತೀರಾ ಲೋಕಲ್ ಕಂಪ್ನಿ ತೊಗೊಳ್ಬೇಡಿ. ಈ ರೀತಿ ಬಾಕ್ಸಲ್ಲಿ ಬರುತ್ತೆ ನೋಡಿ, ಈ ರೀತಿ ಬಾಕ್ಸಲ್ಲಿರುವಂಥ ನೀಡಲ್ನ, ಒಂದು ನೀಡಲ್ನ ತೊಗೊಳ್ಳಿ. ಈ ಒಂದು ಬಾಕ್ಸು 100 ನೀಡಲ್ಸ್ ಇರುತ್ತೆ. ನಿಮಗೆ ಸುಮಾರು ದಿನಗಳ ಕಾಲ ಬರುತ್ತೆ ನೀಡಲ್ಲು. ಇದರಲ್ಲೂ ನಿಮಗೆ ಎಲ್ಲ ಕ್ಲಾತ್ಗೂ ಯೂಸ್ ಆಗುವಂಥ ಸೈಜ್ ಬಂದುಬಿಟ್ಟು 16. ಈ 16 ಸೈಜ್ನ ತೊಗೊಳ್ಳಿ. ಸ್ಮೂತ್ ಇರುವಂಥ ಕ್ಲಾತು, ರಫ್ ಇರುವಂಥ ಕ್ಲಾತ್ಗೂ ಈ 16 ಸೈಜ್ ನೀಡಲ್ಲು ಸೆಟ್ ಆಗುತ್ತೆ. ಎಲ್ಲ ಮಿಷನ್ಗೂ ಈ ನೀಡಲ್ ಸೈಜ್ 16 ಸೈಜ್ ನೀಡಲ್ಲು ಸೆಟ್ ಆಗುತ್ತೆ. 14 ಬರುತ್ತೆ, 18 ಬರುತ್ತೆ. ಅದನ್ನು ಯಾರೂ ಜಾಸ್ತಿ ಯೂಸ್ ಮಾಡೋದಿಲ್ಲ. 16 ಸೈಜ್ ಲೇಡೀಸ್ ಬ್ಲೌಸಸ್ಸು, ಡ್ರೆಸ್ಸಿಗೆ 16 ಸೈಜ್ ನೀಡಲ್ಲು ಕರೆಕ್ಟಾಗಿರುತ್ತೆ. ಈ ರೀತಿ ಒಂದು ಬಾಕ್ಸ್ ತೊಗೊಳ್ಳಿ. ಇದು ಮಿಷನ್ ನೀಡ್ಲು, ಓಕೆನಾ. ಹೈ ಸ್ಪೀಡ್ ಮಿಷನ್ಗೂ ನಾರ್ಮಲ್ ಮಿಷನ್ಗೂ ಇದೇ ನೀಡಲ್ಲೇ ಯೂಸ್ ಆಗುತ್ತೆ. ನೆಕ್ಸ್ಟು ಒಂದು ಸಿಜರ್ ಬೇಕಾಗುತ್ತೆ. ಈ ಸಿಜರು ನಾವು ಪ್ರತಿ ಸಾರಿ ಈ ಟ್ರಿಮ್ಮರು, ಓಕೆನಾ. ಸಿಜರ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ ಪ್ರತಿ ಸಾರಿ. ಟ್ರಿಮ್ಮರಿಂದ ಥ್ರೆಡ್ನ ತುಂಬ ಹತ್ತಿರದವರೆಗೂ ಕಟ್ ಮಾಡ್ಬೋದು ಥ್ರೆಡ್ನ. ಈ ಸಿಜರಲ್ಲಾದರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಫಿನಿಷಿಂಗು. ಇದರಲ್ಲಾದರೆ ಕೆಲವು ಥ್ರೆಡ್ನ ತುಂಬ ಹತ್ತಿರದವರೆಗೂ ಕಟ್ ಮಾಡ್ಬೋದು, ಫಿನಿಷಿಂಗ್ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಟ್ರಿಮ್ಮರ್ನ ತೊಗೊಳ್ಳಿ. ಇದು ನಿಮ್ಗೆ ಒಂದು 15-20 ರೂಪಾಯಿ ಇರುತ್ತೆ. ಇವು ಪ್ರೈಸಸ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ತುಂಬ ದಿನ ಆಯಿತು ತೊಗೊಂಡು. ಈಗ ಸ್ವಲ್ಪ ಬದಲಾವಣೆ ಆಗಿರುತ್ತೆ ಪ್ರೈಸಸ್ಸು. ನೋಡಿ ಕೇಳಿ, ಅಲ್ಲಿ ಮೆಟೀರಿಯಲ್ ಶಾಪಲ್ಲಿ ಕೇಳಿದರೆ ಅವ್ರು ನಿಮಗೆ ಪ್ರೈಸಸ್ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರೈಸಸ್ ಹೇಳ್ತೀನಿ. ಇದು ಒಂದು 20 ರೂಪಾಯಿ ಇರುತ್ತೆ ಟ್ರಿಮ್ಮರು. ನೆಕ್ಸ್ಟ್ ಒಂದು ಆಯಿಲ್ ಕ್ಯಾನು, ಇದು ಒಂದು 15-20 ರೂಪಾಯಿ ಇರುತ್ತೆ. ಇದು ಮಿಷನ್ಗೆ ಆಯಿಲ್ ಹಾಕೋದಕ್ಕೆ ಈ ಕ್ಯಾನು ತುಂಬ ಯೂಸ್ ಆಗುತ್ತೆ, ಓಕೆನಾ. ಈ ರೀತಿ ಒಂದು ಆಯಿಲ್ ಕ್ಯಾನ್ಗಳನ್ನ ತೊಗೊಳ್ಳಿ. ಇದು ನಿಮಗೆ ಮೆಟೀರಿಯಲ್ ಶಾಪಲ್ಲೇ ಸಿಗುತ್ತೆ. ಇದು ಓಪನ್ ಮಾಡಿಬಿಟ್ಟು ನಾವು ಇದರಲ್ಲಿ ಆಯಿಲ್ ಹಾಕ್ಕೊಂಡು, ಇದು ಓಪನ್ ಆಗುತ್ತೆ. ಇದು ಓಪನ್ ಆದರೆ ಇದರಲ್ಲಿ ಆಯಿಲ್ ಹಾಕ್ಕೊಂಡ್ರೆ ನಿಮ್ಮದು ಮಿಷನ್ಗೆ ಆಯಿಲ್ ಹಾಕೋದಕ್ಕೆ ಇದು ಚೆನ್ನಾಗಿರುತ್ತೆ. ಇದು ಈ ರೀತಿ ಒಂದು ತೊಗೊಳ್ಳಿ. ನೆಕ್ಸ್ಟ್ ಇದು ಓವರ್ಲಕ್ಗೆ ದಾರ, ಓಕೆನಾ. ಓವರ್ಲಕ್ ಮಿಷನ್ಗೆ ದಾರ ಇದು. ಇದರಲ್ಲಿ ನಿಮಗೆ 5 ಮೀಟ್ರು 10 ಮೀಟ್ರು
15-20 ಮೀಟ್ರ್ 50 ಮೀಟ್ರ್ ಅಂತ ಬರುತ್ತೆ ದಾರ. ಒಂದು 20ರಿಂದ 30 ಮೀಟ್ರ್ ಆ ರೇಂಜಲ್ಲಿರುವಂಥ ದಾರ ತೊಗೊಳ್ಳಿ. ಅಷ್ಟು ಮೀಟ್ರ್ ಅಂದರೆ ಜಾಸ್ತಿ ಇರುತ್ತೆ, ಮೀಟ್ರ್ ಅಂದರೆ ಜಾಸ್ತಿ, ಓಕೆನಾ. ಓರ್ಲಕ್ಕಿಗೆ ಒಂದು ಸಾರಿ ತೊಗೊಂಡು ಹಾಕ್ಕೊಂಡ್ರೆ ಆಯಿತು. 3 ಥ್ರೆಡ್ ಬೇಕಾಗುತ್ತೆ, ಅಂದರೆ ಈ ರೀತಿ ಇರುವಂಥದ್ದು 3 ತೊಗೊಳ್ಬೇಕು. ನಾವು ಜನ್ರಲಾಗಿ ಯೂಸ್ ಮಾಡೋದು 3 ಥ್ರೆಡ್ ಓರ್ಲಕ್ ಮಿಷನ್ನೇ, 5 ಥ್ರೆಡ್ ಯಾರೂ ಯೂಸ್ ಮಾಡೋದಿಲ್ಲ. 3 ತೊಗೊಂಡ್ರು ಈ ಥರದ್ದು ಒಂದು 20 ಮೀಟ್ರ್ ತೊಗೊಂಡ್ರು ಆಯಿತು. ಓವರ್ಲಾಕ್ ದಾರ ಇದು ಓವರ್ಲಾಕ್ ಮಿಷನ್ಗೆ ಅಂತಲೇ ಕೇಳಬೇಕು, ಕೊಡ್ತಾರೆ. ಇದು ಬಂದುಬಿಟ್ಟು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ, ಓಕೆನಾ. ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇದು ದಾರ. ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಅಂತ ಕೇಳಿದರೆ ಇದು ಕೊಡ್ತಾರೆ ಮೆಟೀರಿಯಲ್ ಶಾಪಲ್ಲಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಇರುತ್ತೆ. ಇದರಲ್ಲೂ ಸ್ವಲ್ಪ ದಪ್ಪ ಬರುತ್ತೆ ಮತ್ತು ಇದಕ್ಕಿಂತ ತೆಳುವು ಬರುತ್ತೆ. ತೀರಾ ತೆಳುವಿರೋದು ತೊಗೊಳ್ಬೇಡಿ, ದಪ್ಪ ಇರೋದು ತೊಗೊಳ್ಬೇಡಿ. ಒಂದು ಮೀಡಿಯಮ್ ಸೈಜ್ ನೋಡಿ ತೊಗೊಳ್ಳಿ. ಹಾಗಾದರೆ ನಿಮಗೆ ಥ್ರೆಡ್ ಪೈಪಿಂಗು ತುಂಬ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ದಪ್ಪನೇ ಇರೋದಿಲ್ಲ, ಸಣ್ಣ ಇರೋದಿಲ್ಲ, ಒಂದೇ ಮೀಡಿಯಮಲ್ಲಿ ಇರುತ್ತೆ. ಇದು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ದಾರ. ನೆಕ್ಸ್ಟು ಹುಕ್ಸು ಮತ್ತು ಪ್ರೆಶ್ ಬಟನ್ನು. ಶೋಲ್ಡರ್ಗೆ ನಾವು ಪ್ರೆಶ್ ಬಟನ್ ಹಾಕ್ತೀವಲ್ವ, ಅದು ಖಾಲಿಯಾಗಿದೆ ನನ್ನ ಹತ್ರ ಇಲ್ಲ. ಪ್ರೆಶ್ ಬಟನ್ನು ಮತ್ತು ಹುಕ್ಸು ಇದನ್ನು ಇರಬೇಕು ರೆಗ್ಯುಲರ್ ಬ್ಲೌಸಸ್ಗೆ ಹುಕ್ಸ್ ಹಾಕೋದಕ್ಕೆ. ಇದರಲ್ಲೂ ಸುಮಾರು ಕಂಪ್ನೀಸ್ ಇದ್ದಾವೆ, ಯಾವುದಾದ್ರೂ ಒಂದು ಕಂಪ್ನಿ ತೊಗೊಳ್ಳಿ. ಎಲ್ಲ ಕ್ವಾಲಿಟಿ ಇರುತ್ತೆ, ಯಾವುದು ಅಷ್ಟು ಲೋಕಲ್ ಏನಿರೋದಿಲ್ಲ. ನೋಡಿ ತೊಗೊಳ್ಳಿ. ನಿಮಗೆ ರೆಗ್ಯುಲರ್ ನೀವು ಯೂಸ್ ಮಾಡ್ತಾಯಿದ್ರೆ ಯಾವ ಕಂಪ್ನಿ ಬೆಟರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಪಾಕೆಟ್ ತೊಗೊಂಡ್ರೆ ಆಯಿತು, ಸಾಕಷ್ಟಿರುತ್ತೆ ಇದರಲ್ಲಿ ಹುಕ್ಸನ್ನು, ಓಕೆನಾ. ಇದರಲ್ಲೂ ನಿಮಗೆ ಬೇರೆ ಕ್ವಾಲಿಟಿ ಬರುತ್ತೆ. ಈ ಲಾಕ್ ಇದೆಯಲ್ವಾ, ಈ ಲಾಕ್ ಬೇರೆ ಟೈಪಲ್ಲಿ ಬರುತ್ತೆ. ನೀವು ಮೆಟೀರಿಯಲ್ ಶಾಪಲ್ಲಿ ನೋಡಿ ತೊಗೊಳ್ಳಿ. 1 ಸಾರಿ 2 ಸಾರಿ ನೀವು ಈ ಹುಕ್ಸ್ನ ತೊಗೊಂಡು ಯೂಸ್ ಮಾಡಿ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ. ಯಾಕಂದರೆ ಸುಮಾರು ಕಂಪ್ನೀಸ್ ಇದ್ದಾವೆ, ಒಬ್ಬೊಬ್ರು ಒಂದೊಂದು ಥರ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಯಾವುದಾದ್ರೂ ಒಂದೇ ತೊಗೊಳ್ಳಿ ಅಂತ ನಿಮಗೆ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನೀವು ಯಾವುದಾದ್ರೂ ತೊಗೊಳ್ಳಿ, ನೋಡಿ. ನಿಮ್ಗೆ 1 ಸಾರಿ 2 ಸಾರಿ ಯೂಸ್ ಆದರೆ, ಅಂದರೆ ನೀವು ಯೂಸ್ ಮಾಡಿದರೆ ನಿಮಗಿದು ಯಾವ ರೀತಿ ಇರುತ್ತೆ ಕ್ವಾಲಿಟಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹುಕ್ಸು ಬೇಕಾಗುತ್ತೆ. ಸೀಸರು, ಓಕೆನಾ. ಈ ರೀತಿ ನೋಡಿ, ಈ ರೀತಿ ಇರುವಂಥ ಸೀಸರ್ ತೊಗೊಳ್ಳಿ. ಈಗ ಜಾಸ್ತಿ ರನ್ನಿಂಗ್ ಇರೋದು, ಸುಮಾರು ವರ್ಷದಿಂದ ಜಾಸ್ತಿ ರನ್ನಿಂಗ್ ಇರೋದು ಇದೇ ರೀತಿ ಸೀಸರು. ಬ್ಲ್ಯಾಕ್ ಕಲರ್ ಇರುತ್ತೆ. ಇದರಲ್ಲಿ ನಿಮಗೆ 10 ಇಂಚು, 11, 12 ಇಂಚು ರೆಗ್ಯುಲರ್ ಯೂಸ್ ಆಗುವಂಥ 3 ಸೈಜಸ್ಸು. ಲೇಡೀಸ್ಗೆ ಜಾಸ್ತಿ ಯೂಸ್ ಆಗೋದು 10 ಇಂಚು. ಕಟಿಂಗ್ ಮಾಡೋದಕ್ಕೆ 12 ಇಂಚು ಜೆಂಟ್ಸ್ಗಾದರೆ ಚೆನ್ನಾಗಿರುತ್ತೆ, ಲೇಡೀಸ್ಗಾದರೆ 11 ಇಂಚು. ಸ್ಟಿಚಿಂಗ್ ಮಾಡುವಾಗ ಲೇಡೀಸ್ಗೆ ಯೂಸ್ ಮಾಡೋದಕ್ಕೆ, ಥ್ರೆಡ್ ಕಟ್ ಮಾಡೋದಕ್ಕೆ ಇದಕ್ಕೆಲ್ಲ 10 ಇಂಚ್ ತೊಗೊಳ್ಳಿ ಸೀಸರು. ಕಟಿಂಗ್ ಮಾಡೋದಕ್ಕೆ 11 ಇಂಚು ಸೀಸರ್ ತೊಗೊಳ್ಳಿ. 12 ಇಂಚ್ ಆದರೆ ತುಂಬ ಹೆವಿ ಆಗುತ್ತೆ, ಕೈ ನೋವು ತುಂಬ ಬರುತ್ತೆ. ಸ್ಟಿಚಿಂಗ್ ಮಿಷನ್ ಹತ್ರ ಸ್ಟಿಚಿಂಗ್ ಮಾಡಬೇಕಾದ್ರೆ ಥ್ರೆಡ್ ಕಟ್ ಮಾಡೋದಕ್ಕೆ 10 ಇಂಚ್ ಸೀಸರ್ ತೊಗೊಳ್ಳಿ. ಕಟಿಂಗ್ ಮಾಡೋದಕ್ಕೆ 11 ಇಂಚ್ ಸೀಸರ್ನ ತೊಗೊಳ್ಳಿ. ಇದು ಒಂದು 700 ರೂಪಾಯಿ ಇರುತ್ತೆ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಡಾಗ 700 ರೂಪಾಯಿ ಇತ್ತು 11 ಇಂಚು ಸೀಸರು. ಪ್ರೈಸಸ್ಸು ಹೆಚ್ಚು ಕಡಿಮೆ ಆಗಿರುತ್ತೆ. ನೀವು ಅಲ್ಲೇ ಹೋಗಿ ವಿಚಾರಿಸಿದರೆ ನಿಮಗೆ ಈಗಿರುವಂಥ ಪ್ರೈಸ್ ಎಷ್ಟಿದೆಯೋ ಅಷ್ಟು ಅವರು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾರೆ ನಿಮಗೆ. ಇದು ಸ್ಕೇಲು, ಇದು ಚಿಕ್ಕ ಸ್ಕೇಲು. ಬ್ಲೌಸಸ್ಗೆ ಮಾರ್ಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವುಡ್ಡು, ಇದು ಪ್ಲೈವುಡ್ಡಿಂದ ಮಾಡಿರ್ತಾರೆ. ಪ್ಲಾಸ್ಟಿಕ್ ತೊಗೊಳ್ಬೇಡಿ, ಇದು ಫೈಬರ್ ನೋಡಿ. ನಾನು ಫೈಬರ್ ತೊಗೊಂಡಿದ್ದೀನಿ. ಈ ರೀತಿ ಫೈಬರ್ ಏನು ತೊಗೊಳ್ಬೇಡಿ, ಈ ರೀತಿ ವುಡ್ಡಿಂದ ತೊಗೊಳ್ಳಿ. ಕಟ್ಟಿಗೆದು ಇದು ನಿಮಗೆ ಲೈಟ್ ವೆಯ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಚಿಕ್ಕ ಸ್ಕೇಲ್ ಒಂದು ಬೇಕಾಗುತ್ತೆ ಬ್ಲೌಸಿಗೆ ಮಾರ್ಕಿಂಗ್ ಮಾಡೋದಕ್ಕೆ. ಮತ್ತು ಈ ರೀತಿ ಒಂದು ದೊಡ್ಡ ಸ್ಕೇಲ್ ಬೇಕಾಗುತ್ತೆ. ಇದನ್ನು ನಿಮಗೆ ವುಡ್ಡಲ್ಲೇ ಸಿಗುತ್ತೆ, ಅದನ್ನೇ ತಗೊಳ್ಳಿ. ಫೈಬರ್ ಏನು ತೊಗೊಳ್ಬೇಡಿ. ಫೈಬರ್ ಏನಾಗುತ್ತೆ ಅಂದರೆ ಈ ರೀತಿ ಬೆಂಡ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸೈಡು ಸ್ಟ್ರೈಟ್ ಇರುತ್ತೆ, ಒಂದು ಸೈಡು ಕರ್ವ್ ಇರುತ್ತೆ. ನೋಡಿ ತಗೊಳ್ಳಿ, ಓಕೆನಾ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಸೈಡ್ ಕರ್ವ್ ಇರುತ್ತೆ, ಒಂದು ಸೈಡು ಸ್ಟ್ರೈಟ್ ಇರುತ್ತೆ. ಇದು ನಿಮಗೆ 24 ಇಂಚ್ ಲೆಂತ್ ಇರುತ್ತೆ ಸ್ಕೇಲ್. ನೆಕ್ಸ್ಟ್ ಇನ್ನೊಂದು ಸ್ಕೇಲು ಬೇಕಾಗಿ, ಇದು ಡ್ರೆಸ್ಗೆ ಯೂಸ್ ಆಗುತ್ತೆ, ಬಾಟಮ್ಮು ಮತ್ತು ಚೂಡಿದಾರ್ ಟಾಪು. ಇದು ಅಷ್ಟೇ, ಬಾಟಮ್ಮು ಮತ್ತು ಚೂಡಿದಾರ್ ಟಾಪ್ಗೆ ಯೂಸ್ ಆಗುತ್ತೆ. ಇದು 2 ಸೈಡೂ ಕರ್ವ್ ಇರುತ್ತೆ. ಇದು ಒಂದು ಬೇಕಾಗುತ್ತೆ, ಒಂದು ಸೈಡ್ ಸ್ಟ್ರೈಟು, ಒಂದು ಸೈಡ್ ಕರ್ವ್ ಇರೋದು ಬೇಕಾಗುತ್ತೆ. ಒಂದು ಸೈಡ್ ಮತ್ತು 2 ಸೈಡು ಕರ್ವ್ ಇರುವಂಥ ಸ್ಕೇಲು ಬೇಕಾಗುತ್ತೆ. ಇದು ಪುಷ್ ಬ್ಯಾಕ್ ಬಾಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಚೂಡಿದಾರ್ ಸೈಡ್ ಮಾರ್ಕಿಂಗ್ ಮಾಡೋದಕ್ಕೆ ಈ ಸ್ಕೇಲು ತುಂಬ ಹೆಲ್ಪ್ ಆಗುತ್ತೆ. ಇದು ಬ್ಲೌಸಸ್ಗೆ ಹೆಲ್ಪ್ ಆಗುತ್ತೆ. ಈ 3 ಸ್ಕೇಲ್ ಅಂತೂ ರೆಗ್ಯುಲರ್ ಇರಲೇಬೇಕಾಗುತ್ತೆ. ಮತ್ತು ಇದು ಪೇಪರ್ ಕ್ಯಾನ್ವಾಸು ರೋಲ್ ಬರುತ್ತೆ. ಈ ಪೇಪರ್ ಕ್ಯಾನ್ವಾಸು ಫ್ಯೂಸಿಂಗ್ ಅಂತ ಕರೀತಾರೆ, ಒಂದೊಂದು ಕಡೆ ಒಂದೊಂದು ರೀತಿ.
ಈ ಪೇಪರ್ ಕ್ಯಾನ್ವಾಸು ಬ್ಲೌಸ್ಗೆ ಮತ್ತು ಡ್ರೆಸ್ಗೆ ನೆಕ್ ಡಿಸೈನ್ ಮಾಡಬೇಕಾದ್ರೆ ಇದರಲ್ಲಿ ಫಸ್ಟ್ ನಾವು ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಕ್ಲಾತ್ಗೆ ಐರನ್ ಮಾಡಿಕೊಂಡು ಡಿಸೈನ್ ಮಾಡೋದು. ಸ್ಟಿಫ್ನೆಸ್ ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ಮಾಡಬೇಕಂದ್ರೆ ಈ ಕ್ಯಾನ್ವಾಸ್ನ ಯೂಸ್ ಮಾಡಲೇಬೇಕು. ಇದು ನೀವು 1 ಮೀಟ್ರ್ ನಿಮ್ಗೆ 25 ರೂಪಾಯಿ 30 ರೂಪಾಯಿ ಇರುತ್ತೆ. ಇದರಲ್ಲೂ ಕ್ವಾಲಿಟಿ ಇರುತ್ತೆ, ದಪ್ಪ ಇರೋದು ತೆಳುವಿರೋದು. ನೀವು ಕ್ವಾಲಿಟಿ ನೋಡಿಕೊಂಡು ತೊಗೊಳ್ಬೇಕು. ತುಂಬ ದಪ್ಪ ಇರಬಾರ್ದು, ತುಂಬ ತೆಳುವಿರಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ದಪ್ಪ ಇದ್ರೂ ಬ್ಲೌಸ್ ಏನಾಗುತ್ತೆ ಅಂದರೆ ಅದು ನೀರಲ್ಲಿ ಹಾಕಿದಾಗ ಅದು ಮೆಲ್ಟ್ ಆಗಿಬಿಡುತ್ತೆ. ತುಂಬ ತೆಳುವಿದ್ರೂ ನೀವು ಐರನ್ ಮಾಡಬೇಕಾದ್ರೆ ಸುಟ್ಟೋಗುತ್ತೆ. ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಮೀಡಿಯಮ್ ಕ್ವಾಲಿಟಿ ಮೀಡಿಯಮ್ ದಪ್ಪ ಇರುವಂಥ ಕ್ವಾಲಿಟಿ ಇರುವಂಥ ಫ್ಯೂಸಿಂಗ್ ಕ್ಯಾನ್ವಾಸ್ನ ತೊಗೊಳ್ಳಿ. ಮೀಟ್ರ್ ಲೆಕ್ಕ ಬೇಕಾದ್ರೆ ತೊಗೊಳ್ಳಿ, ಇಲ್ಲಾಂದರೆ ಒಂದು ರೋಲ್ ಬೇಕಾದ್ರೆ ತೊಗೊಳ್ಬೋದು. ಸ್ಟಾರ್ಟಿಂಗ್ ನೀವು ಕಲಿಬೇಕಾದ್ರೆ ಅಲ್ವಾ, 1 ಮೀಟ್ರ್ 2 ಮೀಟ್ರ್ ತೊಗೊಂಡ್ರು ಸಾಕಾಗುತ್ತೆ. ನಿಮಗಿದು ರೋಲ್ ಬಂದುಬಿಟ್ಟು ಒಂದು 800 ರೂಪಾಯಿ 900 ರೂಪಾಯಿ ಇರ್ಬೋದು ಅನಿಸ್ತತೆ. ಅದು ಒಂದು ನಿಮಗೆ 50 ಮೀಟ್ರೇನೋ ಬರ್ಬೋದು. ನೀವು ಮೀಟ್ರ್ ತೊಗೊಂಡ್ರು ಆಯಿತು, 1 ಮೀಟ್ರ್ 2 ಮೀಟ್ರು ಸದ್ಯಕ್ಕೆ. ನೀವು ಜಾಸ್ತಿ ಶಾಪ್ ಏನಾದರೂ ಓಪನ್ ಮಾಡೋದಾದರೆ, ಜಾಸ್ತಿ ನಿಮಗೆ ಬಟ್ಟೆ ಏನಾದರೂ ಬರೋದಾದರೆ ರೋಲ್ ತೊಗೊಳ್ಬೋದು, ಇಲ್ಲಾಂದ್ರೆ 1 ಮೀಟ್ರ್ ತೊಗೊಳ್ಳಿ. ಒಂದು ಐರನ್ ಬಾಕ್ಸ್ ಅಂತ ಖಂಡಿತವಾಗ್ಲೂ ಬೇಕಾಗುತ್ತೆ. ಐರನ್ ಬಾಕ್ಸ್ ಇಲ್ಲಾಂದ್ರೂ ಕೆಲಸ ಆಗೋದಿಲ್ಲ. ಇದರಲ್ಲೂ ನಿಮಗೆ ತುಂಬ ವೆರೈಟೀಸ್ ಇರುತ್ತೆ, ನಿಮಗೆ ಗೊತ್ತೇ ಇದೆ. ಇದು ಮೇಲ್ಗಡೆ ಪ್ರೆಸ್ ಮಾಡಿದರೆ ಇಲ್ಲಿಂದ ನೀರು ಬರುತ್ತೆ ಮತ್ತು ಅದು ಸ್ಟೀಮ್ ಬರುತ್ತೆ ಇಲ್ಲಿ, ಓಕೆನಾ. ಇದು ನಾನು ತೊಗೊಂಡಿದ್ದು 1800 ರೂಪಾಯಿ. ನೀವು ಈ ರೀತಿ ವೆರೈಟಿ ಆದರೂ ತೊಗೊಳ್ಬೋದು, ಇಲ್ಲ ನಾರ್ಮಲ್ ಆದರೂ ತೊಗೊಳ್ಬೋದು. ಐರನ್ ಬಾಕ್ಸ್ ಮಾತ್ರ ಇರಬೇಕು ಒಂದು. ನೀವು ಯಾವ ಕ್ವಾಲಿಟಿ ಆದ್ರೂ ಓಕೆನೇ. ಸದ್ಯಕ್ಕೆ ಹೊಸದಾಗಿ ಕಲಿತಾ ಇರೋರಿಗೆ ಮಾತ್ರ ತಿಳಿಸ್ತಾ ಇರೋದು. ಮುಂದೆ ನೀವು ಶಾಪ್ ಓಪನ್ ಮಾಡಿದಾಗ ಇಲ್ಲ ಬಟ್ಟೆ ಜಾಸ್ತಿ ಬಂದಾಗ ಸ್ಟೀಮ್ ಐರನ್ ಬಾಕ್ಸ್ ಬರುತ್ತೆ. ಅದು ಇನ್ನೂ ಕ್ವಾಲಿಟಿ ಇರುತ್ತೆ ಸ್ಟೀಮ್ ಐರನ್ ಬಾಕ್ಸ್. ಅದು 3500 4000 5000 ಹೀಗೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ತೊಗೊಳ್ಬೇಕು. ಒಟ್ಟು ಒಂದು ಐರನ್ ಬಾಕ್ಸ್ ಅಂತೂ ಖಂಡಿತವಾಗ್ಲೂ ಇರಬೇಕು. ನೆಕ್ಸ್ಟು ಈ ಥ್ರೆಡ್ಡು, ಇವು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಥ್ರೆಡ್ಡು ಮಲ್ಟಿ ಕಲರ್ ಥ್ರೆಡ್, ಯಾಕಂದರೆ ಕಲರ್ಸ್ ವೆರೈಟಿ ಕಲರ್ಸ್, ಲೇಡೀಸ್ ಕ್ಲಾತಲ್ಲಿ ವೆರೈಟಿ ಕಲರ್ಸ್, ಮಲ್ಟಿ ಕಲರ್ಸ್ ಇರುತ್ತೆ, ಮಿಕ್ಸ್ ಕಲರ್ ಇರುತ್ತೆ. ಹಾಗಾಗಿ ಥ್ರೆಡ್ಡು ತುಂಬಾ ಇಂಪಾರ್ಟೆಂಟ್. ನಮ್ಮ ಹತ್ರ ಎಷ್ಟೇ ಥ್ರೆಡ್ ಇದ್ರೂ ಅದು ಮ್ಯಾಚಿಂಗೇ ಆಗೋದಿಲ್ಲ, ಆ ರೀತಿ ಇರುತ್ತೆ. ಬಾಕ್ಸ್ ಟೈಪ್ ತೊಗೊಳ್ಳಿ ಈ ರೀತಿ, ಓಕೆನಾ. ಇದು ನಿಮಗೆ ನಾನು ತೊಗೊಂಡಿದ್ದು ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ ಬಾಕ್ಸ್ ಬರುತ್ತೆ. ಬಾಕ್ಸಲ್ಲಿ ಒಂದೊಂದು ಕಲರು 4 ಥ್ರೆಡ್ ಇರುತ್ತೆ ಇದು, ಓಕೆನಾ. ಒಂದು ಕಲರಲ್ಲಿ 4 ಕ್ಯೂಬ್ಸ್ ಈ ರೀತಿ ಕ್ಯೂಬ್ ಬರುತ್ತೆ. ಇನ್ನೊಂದು ಆಪ್ಷನ್ ಇರುತ್ತೆ, ಏನು ಅಂದರೆ ಈ ರೀತಿ ಥ್ರೆಡ್ಡು ಅವರು ಮಿಕ್ಸ್ ಒಂದೊಂದು ಕಲರು ಒಂದೊಂದು ಟ್ರೇಲಲ್ಲಿ ಇಟ್ಟಿರ್ತಾರೆ. ನಾವು ಸೆಲೆಕ್ಟ್ ಮಾಡಿಕೊಂಡು ಒಂದು ಬಾಕ್ಸ್ನ ಕಂಪ್ಲೀಟ್ ಮಾಡ್ಬೋದು. 100 ಥ್ರೆಡ್ಸ್ ಇರುತ್ತೆ, 100 ಕ್ಯೂಬ್ಸ್ ಇರುತ್ತೆ, ಓಕೆನಾ. ಈ 100 ಕ್ಯೂಬ್ಸ್ಗೆ 450-500 ರೂಪಾಯಿ. ಈಗ ಒಂದು ದಾರ 5.5-6 ರೂಪಾಯಿ ಇರ್ಬೋದು. ನೀವು ಹೋಲ್ಸೇಲಾಗಿ ತೊಗೊಂಡ್ರೆ 500 ರೂಪಾಯಿಗೇನೋ ಬರ್ಬೋದು ಒಂದು ಕ್ಯೂಬು. ನೀವೇನಂದರೆ ನೀವೇ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟ್ರ್. ಒಂದು ಸಾರಿ ಈ ಮೆಟೀರಿಯಲ್ ಏನು ಅಂದರೆ, ಒಂದು ಸಾರಿ ಶಾಪ್ ಏನಾದರೂ ಓಪನ್ ಮಾಡಿದರೆ ಒಂದು ಸಾರಿ ಚಿಕ್ಕಪೇಟೆಗೆ ಇಲ್ಲಾಂದರೆ ಹೋಲ್ಸೇಲ್ ಮೆಟೀರಿಯಲ್ ಶಾಪ್ಗೆ ಹೋದರೆ ಒಂದು ಸಾರಿ ತೊಗೊಂಡು ಬರ್ಬೋದು. ಇಲ್ಲ ಅಂದರೆ ನೀವು ರೆಗ್ಯುಲರಾಗಿ ಸದ್ಯದ ಪರಿಸ್ಥಿತಿಲಿ ಈಗ ಯಾವ್ದು ಬೇಕೋ ಅದು ಮಾತ್ರ ತೊಗೊಳ್ಳೋದಾದರೆ ನೀವು ಮೆಟೀರಿಯಲ್ ಶಾಪ್ಗೆ ಹೋಗ್ಬಿಟ್ಟು ಯಾವ ಕಲರ್ ಥ್ರೆಡ್ ಬೇಕೋ ಆ ಕಲರ್ ಥ್ರೆಡ್ನ ತೊಗೊಳ್ಬೋದು. ಥ್ರೆಡ್ಡು ಬೇಕಾಗುತ್ತೆ. ಬಾಕ್ಸ್ ಟೈಪಲ್ಲಿ ಆದರೂ ತೊಗೊಳ್ಬೋದು, ಇಲ್ಲ ಸಿಂಗಲ್ ಸದ್ಯದ ಪರಿಸ್ಥಿತಿಗೆ ಸಿಂಗಲ್ ಆದರೂ ತೊಗೊಳ್ಬೋದು. ನಾನು ಇಷ್ಟು ಥ್ರೆಡ್ಸ್ನ ತೊಗೊಂಡಿದ್ದೀನಿ. ನನಗೆ ಇದು ಯೂಸ್ ಆಗ್ತಾನೇ ಇದೆ. ಸುಮಾರು ಕಲರ್ಸ್ ಇದೆ. ಮತ್ತು ವೈಟ್ ಸಪ್ರೇಟು, ಬ್ಲ್ಯಾಕ್ ಸಪ್ರೇಟು ಮತ್ತು ಕ್ರೀಮ್ ಕಲರ್ ಸಪ್ರೇಟು. ಈ ಥ್ರೆಡ್ ಬೇಕಾಗುತ್ತೆ ಸಪ್ರೇಟ್. ವೈಟು, ಕ್ರೀಮು ಮತ್ತು ಬ್ಲ್ಯಾಕ್ 3 ಒಂದೊಂದು ಬಾಕ್ಸ್. ಈ ರೀತಿ 25 ಕ್ಯೂಬ್ಸ್ ಇರುತ್ತೆ, ಚಿಕ್ಕ ಬಾಕ್ಸು. ಈ ರೀತಿ ಸಪ್ರೇಟ್ ತೊಗೊಳ್ಳಿ. ಇದು ಯಾಕಂದರೆ ರೆಗ್ಯುಲರ್ ಇದು ಯೂಸ್ ಆಗೇ ಆಗುತ್ತೆ, ಇದನ್ನು ವೇಸ್ಟ್ ಆಗೋದಿಲ್ಲ. ಮಲ್ಟಿ ಕಲರ್ ಆದರೆ ವೇಸ್ಟ್ ಆಗುತ್ತೆ. ಕ್ರೀಮು, ಆಫ್ ವೈಟು ಕ್ರೀಮ್ 2 ಸೇಮ್ ಬರುತ್ತೆ. ಕ್ರೀಮು ಮತ್ತು ವೈಟು, ಬ್ಲ್ಯಾಕ್ ಈ 3 ಸಪ್ರೇಟು ಬಾಕ್ಸ್ನ ತೊಗೊಂಡ್ರೆ ಆಯಿತು. ಇಷ್ಟು ಬೇಕಾಗುತ್ತೆ. ಇದರಲ್ಲಿ ಕೆಲವು ರೆಗ್ಯುಲರ್ ಬೇಕಾಗುತ್ತೆ, ಕೆಲವು ಆವಾಗವಾಗ ಯೂಸ್ ಮಾಡಬೇಕಾಗುತ್ತೆ. ಪ್ರೈಸಸ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಿಮಗೆ, ಯಾವ್ಯಾವ ವಸ್ತುಗಳು ಬೇಕೋ ಅದನ್ನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಾರಿ ನಿಮ್ಮ ಹತ್ರ ಯಾವ ವಸ್ತುಗಳು ಇದ್ದಾವೋ ಚೆಕ್ ಮಾಡ್ಕೊಳ್ಳಿ. ಇಲ್ದಿರೋವು ಮೆಟೀರಿಯಲ್ ಶಾಪಲ್ಲಿ ಹೋಗಿ ಅಲ್ಲಿ ನೀವು ಪ್ರೈಸಸ್ನ ಕೇಳಿ ತಗೊಳ್ಳಿ. ಇಷ್ಟು ಬೇಕಾಗುತ್ತೆ ವಸ್ತುಗಳು. ಇದು ನಿಮಗೆ ಫಸ್ಟ್ ವಿಡಿಯೋ ಈಗ ಹೊಸ ಸೀರೀಸ್ನಲ್ಲಿ. ಇದು ನಿಮಗೆ ಐ ಹೋಪ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ, ಓಕೆನಾ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ
ಈ ವಿಡಿಯೋ ಇನ್ನಷ್ಟು ಜನರಿಗೆ ಯೂಟ್ಯೂಬ್ ಅನ್ನೋದು ಬೂಸ್ಟ್ ಮಾಡುತ್ತೆ. ನಿಮ್ಮ ಹಾಗೆಯೇ ಟೈಲರಿಂಗ್ ಕೆಲಸನ ಕಲಿಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ಇನ್ನೊಬ್ಬರು ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಲೈಕ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಆ ನೋಟಿಫಿಕೇಷನ್ ಬಂದ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ವಿಡಿಯೋನ ನೋಡ್ಬೋದು. ಇಷ್ಟು ಈ ವಿಡಿಯೋದಲ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.